ಇತ್ತೀಚಿನ ದಿನಗಳಲ್ಲಿ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಬ್ಯಾಂಕ್ ದರೋಡೆ ಆಗುತ್ತಿರುವ ಕುರಿತು ಪೊಲೀಸ್ ಇಲಾಖೆ ಜಾಗೃತಿ ಮತ್ತು ಬಾದಾಮಿ ಪಿಎಸ್ಐ ಹನುಮಂತ ನೇರಳೆ ಸಲಹೆ ಸೂಚನೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಕಾಕನೂರು ಎಸ್ಬಿಐ ಬ್ಯಾಂಕ್ ದರೋಡೆ ಕೆಲವೇ ದಿನಗಳ ಹಿಂದೆ ನಡೆದ ಬ್ಯಾಂಕ್ ಕಳವು ಪ್ರಕರಣ ಆದ ಕಾರಣ ಇನ್ನುಳಿದ ಬ್ಯಾಂಕ್ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳುವ ಕುರಿತು ಮಾಹಿತಿ. ಬ್ಯಾಂಕ್ ಅಥವಾ ಎಟಿಎಂಗಳಿಗೆ ಸಿಸಿ ಕ್ಯಾಮೆರಾ, ಅಲಾರಾಂ ಸಿಸ್ಟಮ್ ಅಳವಡಿಸುವುದು ಮತ್ತು ಆಯುಧ ಸಮೇತ ಸೆಕ್ಯೂರಿಟಿ ಗಾರ್ಡ್ ನೇಮಿಸುವುದು. ಹೆಚ್ಚಿನ ಬ್ರಾಂಚ್ ಹೊಂದಿದವರು ಸೆಕ್ಯೂರಿಟಿ ಗಾರ್ಡ್ ಸಭೆ ಮಾಡಿ ತಿಳಿಸಬೇಕು. ಸಂಶಯವಾಗಿ ಕಾಣುವ ಘಟನೆ ಬಗ್ಗೆ ತುರ್ತು ದೂರು ಅಥವಾ ಮಾಹಿತಿ ನೀಡಬೇಕು. ಬ್ಯಾಂಕ್ನಲ್ಲೂ ಕೂಡ ಮನುಷ್ಯನ ಗಮನ ಹರಿಸಬೇಕು. ಬ್ಯಾಂಕ್ನಿಂದ ಹಣ, ಒಡವೆ ವರ್ಗಾವಣೆ ಮಾಡಬೇಕಾದ ಸೂಕ್ತ ಭದ್ರತಾ ಸಿಬ್ಬಂದಿಗಳನ್ನು ಬಳಸಿಕೊಳ್ಳಬೇಕು. ದಿನದ 24 ಗಂಟೆ ವಿದ್ಯುತ್ ವ್ಯವಸ್ಥೆ ಇರುವಂತೆ ನೋಡಿಕೊಳ್ಳಬೇಕು. ಹಣ, ಒಡವೆ ಇಟ್ಟುಕೊಳ್ಳಲು ಆರ್ಬಿಐ ನೀಡಿದ ಮಾರ್ಗಸೂಚಿ ಪಾಲಿಸುವುದು. ನಿರ್ಜನ ಪ್ರದೇಶಗಳಲ್ಲಿ ಇರುವ ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ನಿಗದಿತ ಮಿತಿಗಿಂತ ಹೆಚ್ಚಿನ ಹಣ ಮತ್ತು ಒಡವೆ ಇಟ್ಟುಕೊಳ್ಳಬಾರದು. ಸಂಶಯಾಸ್ಪದ ವ್ಯಕ್ತಿಯ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು ಎಂದು ತಿಳಿಸಿದ್ದಾರೆ. ವರದಿಗಾರ YH ವಾಲಿಕಾರ್, ಕನಕ ಟಿವಿ, ಬಾಗಲಕೋಟ್. ಸೆಕ್ಯೂರಿಟಿ ಏಜೆನ್ಸಿಗಳು ನಿಮ್ಮಲ್ಲಿ ಇರ್ತಾರೆ. ಸೆಕ್ಯೂರಿಟಿ ಏಜೆನ್ಸಿಗಳು ಇರ್ಲಿಲ್ಲ ಅಂತಂದ್ರೆ ಯು ಜಸ್ಟ್ ಇನ್ಫಾರ್ಮ್ ಮೀ, ಐ ವಿಲ್ ನಿಮಗೆ ಏನ್ ಸಜೆಸ್ಟ್ ಮಾಡ್ಬೇಕು ಮಾಡ್ತೀವಿ. ಬೇಕಾದ್ರೆ ಬಟ್ ವೆಂಡರ್ಸ್ ಇರ್ತಾರೆ, ಸುಮಾರು ಜನ ಇರ್ತಾರೆ. ನಾವು ಹೇಳಿ ನಿಮಗೆ ಅದನ್ನ ಕನೆಕ್ಷನ್ ಮಾಡ್ಕೊಳ್ಬೇಕಂದ್ರೆ ನಾವೇನೋ ಅದಕ್ಕೆ ಏಜೆನ್ಸಿ ಮಾಡಂಗಿಲ್ಲ. ನಿಮಗೆ ಅವ್ರನ್ನ ಸಂಪರ್ಕ ಮಾಡಿಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ ನಿಮ್ಗೆ. ಸೊ ಇದಕ್ಕೆ ಮಟ್ಟ ಪೇಮೆಂಟ್ ಅವ್ರಿಗೆ ಪಿಕ್ ಮಾಡುತ್ತೆ. ನಿಮ್ಮ ಬ್ಯಾಂಕ್ ವತಿಯಿಂದ ನಿಮ್ಮ ಬ್ಯಾಲೆನ್ಸ್ ರಿಸಿಪ್ಟ್ಸ್ ಅವರಿಂದ ಪೇ ಮಾಡ್ತೀವಿ ಅವ್ರಿಗೆ. ಆಮೇಲೆ ನೀವು ಬ್ಯಾಂಕ್ ಸುತ್ತಮುತ್ತಗಳ ನಿಮ್ಗೆ ಕಿಟಕಿ ಬಾಗಿಲುಗಳ ಬಗ್ಗೆ ಒಂದ್ಸತಿ ಗಮನ ಕೊಡ್ರಿ. ನಮ್ಮ ಕಿಟಕಿ ಮತ್ತು ಬಾಗಿಲು ಎಷ್ಟು ಸುರಕ್ಷಿತ ಅನ್ನೋದ್ರ ಬಗ್ಗೆ ನೀವು ಚೆಕ್ ಮಾಡ್ತಾ ಇದ್ರೆ ಮ್ಯಾನೇಜರ್ ಸಿಗ್ಬೇಕಂತಲೂ ಒಂದ್ಸತಿ ಸುತ್ತಮುತ್ತ ಚೆಕ್ ಮಾಡ್ತಾ ಇದ್ರು ನೀವುಗಳು. ಸೊ ಬ್ರೇಕ್ ಮಾಡಿ ಒಬ್ಬ ವ್ಯಕ್ತಿ ಒಳಗಡೆ ಬರ್ತಾನೆ ಅನ್ನೋದ್ರೆ ಮತ್ತು ಒಳಗಡೆ ನೀವು ಅಷ್ಟು ಡೋರ್ without any reason if any person enters into the bank ಅಂತ ಸಸ್ಪಿಷಿಯಸ್ ಮೂಮೆಂಟ್ಸ್ ನಿಮ್ಗೆ ಏನಾದ್ರು ಅನ್ಸಿದ್ರೆ ದಯಮಾಡಿ ಅವ್ರನ್ನ ಅಲ್ಲೇ ಹಿಡಿದು ಇಟ್ಕೊಳ್ಬೇಕಾದ್ರೆ 112 ಫೋನ್ ಮಾಡೋದ್ರ ಬಗ್ಗೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ವಿದಿನ್ ದಟ್ ಶಾರ್ಟ್ ಟೈಮ್ ನಮ್ಗೆ ಏನ್ ಅಸಿಸ್ಟೆನ್ಸ್ ಮಾಡ್ಬೇಕು ಅದನ್ನ ಅವ್ರು ಮಾಡ್ತಾರೆ. ಆಮೇಲೆ ಈ ಬ್ಯಾಂಕ್ ಎಲ್ಲಾ ಪ್ರಿಮೈಸಸ್ ಗಳಲ್ಲಿ ನೀವು ಒಂದು ವಾರಕ್ಕೆ ಒಂದ್ಸತಿ ಚೆಕ್ ಮಾಡ್ತಾ ಇದ್ದೀವಿ ಏನೇನ್ ಆಗಿದೆ ಏನೇನಿಲ್ಲ ಅವ್ರ ಬಗ್ಗೆ. ನಾವು ಒಂದ್ಸತಿ ಸೈಲೆಂಟ್ ಕೊಡ್ತೀವಿ ಅಂತಂದ್ರೆ ಒಂದು ಸೈಲೆಂಟ್ ಆಗುತ್ತೆ ಇಲ್ಲ ಅನ್ನೋದನ್ನ ಚೆಕ್ ಮಾಡೋದಿಲ್ಲ. ಬ್ಯಾಂಕ್ ನಾವು ಸಾಯಂಕಾಲ 7 ಗಂಟೆಗೆ ಅಂತಂದ್ರೆ ಮನೆ ಹೋಗ್ಬಿಟ್ಟು ನಾವು ಸೈಲೆಂಟ್ ಬಟನ್ ಆನ್ ಮಾಡ್ತೀವಿ ಗೊತ್ತಿಲ್ಲ. ಯಾಕಂದ್ರೆ ಡೇ ಟೈಮ್ ಎಲ್ಲ ಆಫ್ ಮಾಡ್ಬೇಕಾಗುತ್ತೆ ನಾವು. ಯಾಕಂದ್ರೆ ಲಾಕರ್ಸ್ ನಾವು ಹೋಗಿರ್ತೀವಿ, ನಾವೇನಂದ್ರೆ ಸ್ಟ್ರಾಂಗ್ ರೂಮ್ ಅಂತ ನೀವೇ ಗೊತ್ತಿಲ್ಲ ಅದು ಹೋಗಿರ್ತೀವಿ, ನಾವು ಯೂಸ್ ಮಾಡ್ಕೋದಿಲ್ಲ. ಗವರ್ಮೆಂಟ್ ಎಲ್ಲ ಸೈಲೆಂಟ್ ಆನ್ ಮಾಡ್ಕೊಂಡು ಬ್ಯಾಂಕ್ ತಪ್ಪಿಕೊಳ್ಳಿ ಆನ್ ಮಾಡೋದನ್ನ ಮರ್ತ್ಬಿಟ್ಟಿವಿ ನಾವು. ಮತ್ತೆ ಕೀ ನೀವೇ ಬಳಸ್ತಿರಲ್ಲ, ಕೀ ಯಾವುದೇ ಕಾರಣಕ್ಕೂ ಕೀ ಬ್ಯಾಂಕ್ ಹೋಗಿ ಇಟ್ಟಿಗೆ ಹೋಗ್ಬೇಡ್ರಿ. ಸೊ ಅದೃಷ್ಟಕ್ಕೋಸ್ಕರ ಎಲ್ಲಾನು ಮಾಡಿರ್ತೀವಿ ಒಂದು ಕಿಟಕಿಗೆ ಒಂದು ಸ್ವಲ್ಪ ನಾಕ್ ಮಾಡುವಂತ ವ್ಯವಸ್ಥೆ ಮಾಡಿದ್ರೆ ಎದುರುಗಡೆ ಡೋರ್ ಇರಬೇಕು ಎಲ್ಲ ನಿಮ್ಗೆ ಗೊತ್ತಾಗ್ತದೆ. ಒಂದು ಬ್ಯಾಂಕ್ಗೆ ಒಂದು ಅಜ್ಞಾನದಲ್ಲಿ ಒಂದು ಇಂಟೀರಿಯರ್ ಏರಿಯಾದಲ್ಲಿ ಒಂದು ಬ್ಯಾಂಕ್ ಇದೆ ಅಂತಂದ್ರೆ ಎದುರುಗಡೆ ಡೋರ್ ಬ್ಯಾಂಕ್ ತಿಳ್ಕೊಬೇಕಂತ ವ್ಯವಸ್ಥೆ ನಿಮ್ದು ಇರಬೇಕು. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ಸುಮಾರು ಕೋಟಿ ಒಂದೊಂದು ಡೋರ್ ಇನ್ನೊಂದು ಡೋರ್ ಮಾಡ್ಕೊಂಡು ಹೋದ್ರೆ ಒಂದೇ ಡೋರ್ಗೆ ನೀವು ಸಿಸಿ ಕ್ಯಾಮೆರಾ ಮಾಡ್ತೀವಿ, ಇನ್ನೊಂದು ಡೋರ್ಗೆ ಇದ್ದಾರೆ ನೀವು ಹಂಡ್ರೆಡ್ ಅವಾಯ್ಡ್ ಮಾಡಬೇಕು. ಯಾವುದೇ ಅನುಕೂಲ ಪಾಲನೆ ಮಾಡಬೇಕು, ಅರ್ಥ ಮಾಡ್ಕೊಡ್ತೀವಿ ಮಾಡಿ ವಿಚಾರಗಳು. ಸಿಸಿ ಕ್ಯಾಮೆರಾ ಮಾಸ್ಟರ್, ನೀವು ಕಿಟಕಿ ಬಾಗಿಲುಗಳನ್ನ ಚೆಕ್ ಮಾಡ್ಕೊಡ್ರಿ, ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಮಾಡ್ಕೊಡ್ರಿ ನೀವುಗಳು. ಆಮೇಲೆ ಪದೇ ಪದೇ ನೀವು ಸ್ವಲ್ಪ ಯಾರಾದ್ರೂ ವ್ಯಕ್ತಿ ನಿಮ್ಮಲ್ಲಿ ಬರ್ತಿದ್ದಾನೆ ನೋಡ್ತಿದ್ದಾನೆ, ವಿದೌಟ್ ರೀಸನ್ ಬ್ಯಾಂಕ್ ಒಳಗಡೆ ಎಂಟ್ರಿ ಆಗ್ತಾರೆ, ಒಳಗಡೆ ನೋಡ್ತಾ ಇದ್ದಾನೆ ಅಂದ್ರೆ ಕೆಲವೊಂದು ಅಟೆನ್ಷನ್ ಡೈವರ್ಷನ್ಸ್ ಆಗ್ತಾ ಇದೆ. ಹೊರಗಡೆ ಯಾರಾದ್ರೂ ಒಂದು ಲಕ್ಷ ಕೋಟಿ ಒಳಗಡೆ ಹೋದ್ರೆ ಫಾಲೋ ಮಾಡ್ಕೊಂಡು ಇಂದ ನೋಡ್ತಾ ಇದ್ದಾನೆ ಎಲ್ಲಾ ಕಡೆಗೂ ನಮ್ಗೆ ಹೇಳೋದು ಎಷ್ಟಿದೆ, ಎಲ್ಲಿ ಸೆಕ್ಯೂರಿಟಿ ಆಕ್ಸೆಸ್ ಆಗಿದೆ ಎಲ್ಲ ಜಾಸ್ತಿ ಟಾರ್ಗೆಟ್ ಮಾಡಿ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಮೇಯಗಳು ಆಗಿದಾವೆ. ನಿನ್ನೆ ಆಗಿದ್ದು ಕಂಪ್ಲೀಟ್ ಡಕಾಯಿತಿ ಇದು ಒಳಗಡೆ ಬಂದು ಅವ್ರಿಗೆ ಕೈಕಾಲು ಕಟ್ಟಿ ಅವ್ರಿಗೆ ಟಾರ್ಗೆಟ್ ಮಾಡ್ಕೊಂಡು ನೀವು ನೋಡಬೇಕು. ದಯಮಾಡಿ ಎಲ್ಲ ಬ್ಯಾಂಕ್ ಏನೋ ವ್ಯವಸ್ಥಾಪಕರು, ಚೀಫ್ ಆಫೀಸರ್ಸ್ ಇದೆ, ಕೆಲವೊಬ್ರು ಬ್ರಾಂಚ್ ಮ್ಯಾನೇಜರ್ಸ್ ಇದೆ, ಆಮೇಲೆ ಸೆಕ್ರೆಟರಿ ಕೆಲಸ ಮಾಡೋರು ಇದ್ದಾರೆ, ಕೆಲಸ ಮಾಡೋರು. ನಾವು ನೆನ್ಪಿಡೋದಿಷ್ಟೇ ಸಾರ್ವಜನಿಕ ಹಣ ಮತ್ತು ಸಾರ್ವಜನಿಕ ಒಳವಿನ ಸುರಕ್ಷತೆಗಾಗಿ ಏನ್ ಅಡ್ರೆಸ್ ಇದೆಯಲ್ಲ ಅದನ್ನ ಪಕ್ಕ ನೀವು ಪಾಲನೆ ಮಾಡ್ಲೇಬೇಕಾಗುತ್ತೆ. ನಾವು ಕೆಲವೊಂದು ಸತಿ ನೋಡಿದಾಗ ಕೆಲವೊಂದು ಏನು ಮಿನಿಮಮ್ ಏನ್ ಸುರಕ್ಷತೆ ಅದು
ನಾವು ನಿಮ್ಗೆ 10-20 ಕೆಜಿ ಗೋಲ್ಡ್ ಒಂದೇ ಕಡೆ ಇಟ್ಕೊಂಡು ಬರ್ತೀವಿ, ನಾನು ಬೇಕಾಗಿಲ್ಲ ಅವನಿಗೆ, ನಾನು ಹೇಳೋದು ಬೇಕಾಗಿಲ್ಲ. ಒಂದು ಯಾವುದೋ ಹೆಸರು ತರಬಾರ್ದು, ಮೇಧಾಂತರಿಗೆ ಹೋಗಿ ಕೇಳ್ಬಾರ್ದು, ಅವ್ರ ಜನಕ್ಕೆ ಗೊತ್ತಾಗ್ಬಾರ್ದು. ಅವ್ರು ಬೇರೆ ರಾಜ್ಯದವರು ಕೆಲವೊಬ್ಬರು ಅದರಲ್ಲಿ ಆರೋಪಿಗಳು ತಂದು ಜೊತೆ ನಾವು ಸುತ್ತಾಡಿ ಅದು ಎಲ್ಲಿದೆ ಅಂತ ತರಬೇಕು ಅಂತಂದ್ರೆ ಬಹುಶಃ ಅದೊಂದು ನಮ್ಗೆ ಬೇಕಂದ್ರೆ ಅದೊಂದು ಶ್ರದ್ಧೆ ಆಗಿಲ್ಲ, ಅದು ಹೇಳಿದ್ರು ಅದು ಕಷ್ಟದ ಕೆಲಸ. ನಾನಕ್ಕೆ ವಿನಂತಿ ಮಾಡ್ಕೊಂಡಿದ್ದೆ, ಆ ಸೆಕೆಂಡ್ ಪಾರ್ಟ್ ನಾವು ಹೋಗೋದ್ರೆ ನಾವು ಫಸ್ಟ್ ಪಾರ್ಟ್ ಅಲ್ಲೇ ಸ್ವಲ್ಪ ಜಾಗ್ರತೆ ಆದ್ರೆ ಬಹುಶಃ ಅವಾಯ್ಡ್ ಮಾಡ್ಕೊಳ್ಬಹುದು. ನಾವು SBI ಬ್ಯಾಂಕ್ ಅಲ್ಲಿ ಮೊನ್ನೆ ದರೋಡೆ ನಮಗೆ ಆದಾಗ ನಮ್ಮ ದೈವಿಕ ನಾವು ಹೇಳ್ತೇವೆ, ಅದು ಒಂದು ಲಕ್ಷ ಮಾತ್ರ ಕ್ರೆಡಿಟ್ ಮಾಡ್ಲಿಕ್ಕೆ ಅವ್ರಿಗೆ ಶಕ್ತಿ ಆಗಿದೆ, 2 ಲಕ್ಷ ಬರಲಿಕ್ಕೆ ಆಗಿಲ್ಲ ಅಲ್ಲಿ. ಸೊ ಒಂದು 10-15% ಪ್ರಾಪರ್ಟಿ ಮಾತ್ರ ಅದರಿಂದ ಸ್ಟೋರ್ ನಾವು ಕೇಸ್ ಮಾಡಿದೀವಿ, ದೈವಿಕರಿಂದ ಇದೆ ಅದು ಆರೋಗ್ಯ ಪ್ರತ್ಯೇಕದಲ್ಲಿ 2 ಟೀಕ್ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಆಲ್ರೆಡಿ. ಸೊ ನಾನು ನಿಮ್ಗಾಗಿ ಹೇಳೋದಿಷ್ಟೇನೆ, ಮುಂಬರೋದಿಲ್ಲ ನಾವು ಅದನ್ನ ಮಾಡಿ ಅದನ್ನ ಸ್ವಲ್ಪ ನಾವು ಬ್ಯಾಂಕ್ ಎಂಪ್ಲಾಯೀಸ್ಗಳು ಮತ್ತೆ ಕೋಆಪರೇಟಿವ್ ಸೊಸೈಟಿಗಳು ಇದ್ರೆ ಹಣಕಾಸು ಸಂಸ್ಥೆಗಳನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ನೋಟಿಸ್ ಅನ್ನ ಜಾರಿ ಮಾಡಿ ಆದ್ಮೇಲೆ ಫಸ್ಟ್ ನಾವು ಏನಿದೆ ರಿಕಾರ್ಡ್ ಏನಿದೆ ನಮ್ಮ ತಗೋಬೇಕಾಗುತ್ತೆ. ನಾವು ನಿಮ್ಗಳಿಗೆ ಇಷ್ಟೆಲ್ಲ ಸರ್ಕಸ್ ಮಾಡಿರೋದ್ರಿಂದ ಒಂದು 100 ಬ್ಯಾಂಕ್ ಅಲ್ಲಿ ನಾವು ಒಬ್ಬ ಆರೋಗ್ಯ ತಗೊಂಡಿದ್ವಿ, ನಾವು ದೊಡ್ಡ ಕೇಸಲ್ಲಿ ಬೇರೆ ಅವನು ಹೇಳ್ತಾರೆ ಅವನು So they have more advanced system than us. In our case, what we found out, the systems are there, but one person should be there to look after the system. Basically, CCTV was working, everything was working, but everything can be compromised at one point. So at least that one person should be there who can watch, or because all this will depend on one current or electricity or something. So that those states or whatever. Because in our case, we found out that they were professionals in every field, from laws to electricians to computer to cutters. Everything they used it precisely and at the point. It was not that they tried to do something. They were having expertises and so what is the solution? Actually, married to rest will make it नहीं होना चाहिए, सारा married to underground होना चाहिए। CCTV पूरा वर्किंग होना चाहिए, और जो भी ब्रांच मैनेजर हैं या जो भी स्टाफ है, मैंने जो पर्सनल ऑब्जर्व किया है, हॉल में बहुत आदमी मोबाइल में बात करते रहते हैं, बहुत आदमी फोटो भी निकालते रहते हैं। थोड़ा इन सब चीज़ों को हम केयर करना पड़ेगा, क्योंकि ये फोटो निकालते हैं, रिकॉर्डिंग कई बार कर लेते हैं, फोन पे बात करते रहते हैं। हमने तो कई बार ऐसे कार्ड से कहते थे ये करवाता, आप लोग भी इस चीज़ को ये कर सकते हैं, इससे हमारी जो घटनाएँ हैं उसकी समस्या संभावनाएँ कम हो सकती ಏನ್ ಡಾಕ್ಯುಮೆಂಟ್ಸ್ ಎಲ್ಲ ಹೋಗ್ತಿದ್ವಿ, ಅದು ಒಂದೇ ಒಂದು ಅವ್ರಿಗೆ ಹೈಕೋರ್ಟ್ ಹೋಗಿದ್ದಾರೆ, ಅದು ಏನ್ ರೀಚ್ ಆಗ್ತಾ ಇಲ್ಲ ಅವ್ರ ಮೇಲೆ ಪಾರ್ಟಿ ಮಾಡ್ಕೊಂಡು ರಿಸಲ್ಟ್ ಪಾರ್ಟಿ ಮಾಡ್ಕೊಂಡು ಹೈಕೋರ್ಟ್ ರೀಚ್ ಆಗಿದ್ದಾರೆ, ಬಟ್ ಹಾಗಾಗಿ ಅರ್ಥ ಆಗ್ತದೆ ನಮಗೆ. ಇವತ್ತು ನಾನು ಹೊರಗೆ ಎಲ್ಲ ಕಡೆ ಶೇರ್ ಮಾಡ್ರಿ, ಯಾವ ಬ್ಯಾಂಕಿಗೆ ಬಂದಿಲ್ಲ ನಾವು ಬ್ಯಾಂಕ್ಗೆ ತಪ್ಪಿಸಂತ ವ್ಯವಸ್ಥೆ ಮಾಡ್ತೀವಿ ನೋಡ್ಬೋದು. ಮತ್ತೆ ಅವ್ರಿಗೆ ಹೇಳ್ಬೋದಾಗಿತ್ತು ಏನಾದ್ರು checking customers. I know it's not can't remember, or even if we ask somebody, we can't go one point beyond because they are our customer. They come. Only one thing what I think we can do is we can close it early and minimum intervention of